ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. RCB ಈಗಾಗಲೇ IPL 2026ರಲ್ಲಿ ಟೋಟಲ್ ಆಗಿ 6 ಪಂದ್ಯವನ್ನು ಆಡಿದ್ದು, ಇದರಲ್ಲಿ 4ರಲ್ಲಿ ಗೆದ್ದು 2ರಲ್ಲಿ ಸೋತಿದೆ. ಮತ್ತೆ RCB ತನ್ನ ಮುಂದಿನ ಪಂದ್ಯ ಬಂದ್ಬಿಟ್ಟು 24 ಏಪ್ರಿಲ್ಗೆ GT ತಂಡದ ಎದುರಿಗೆ ಆಡಲಿದ್ದು, ಈ ಪಂದ್ಯವು ಎರಡೂ ತಂಡಗಳಿಗೆ ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದರೆ ಈ ಎರಡೂ ತಂಡಗಳು ತನ್ನ ಕೊನೆಯ ಪಂದ್ಯವನ್ನು ಸೋತು ಬರುತ್ತಾ ಇದ್ದು, ಈ ಒಂದು ಪಂದ್ಯವನ್ನು ಗೆಲ್ಲುವ ನಿರೀಕ್ಷೆಯಲ್ಲಿ ಇರುತ್ತಾರೆ. ಮತ್ತೆ ಈ ಪಂದ್ಯಕ್ಕಿಂತ ಮುಂಚೆ RCBಗೆ ಇಲ್ಲಿ ತುಂಬಾ ದೊಡ್ಡ ಗ್ಯಾಪ್ ಇದ್ದು, ಈಗಾಗಲೇ ನಮ್ಮ RCBಯ ತಂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭರ್ಜರಿಯಾಗಿ ಪ್ರಾಕ್ಟೀಸ್ ಅನ್ನು ಮಾಡುತ್ತಾ ಇದೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು RCBಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪ್ರಾಕ್ಟೀಸ್ ಯಾವ ಥರ ಇದೆ ಅಂತ ಮಾಹಿತಿಯನ್ನು ಕೊಡುತ್ತೇನೆ. ಸೊ ನಾವು ಇನ್ನೂ ಥರ ಮಾಡಿದ್ರೆ ಬೇಕಂದ್ರೆ ಈ ವಿಡಿಯೋನ ಶುರು ಮಾಡೋಣ. DC ಎದುರಿಗೆ ಪಂದ್ಯವನ್ನು ಸೋತ ಬಳಿಕ RCB ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಅನ್ನು ಮಾಡುತ್ತಾ ಇದ್ದು, ಮೊದಲಿಗೆ ನಾವು RCBಯ ಬ್ಯಾಟರ್ಸ್ಗಳ ಬಗ್ಗೆ ಮಾತಾಡೋದಾದರೆ, ನಮಗಿಲ್ಲಿ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಎಂದಿನಂತೆ ತುಂಬಾನೇ ಒಂದು ಉತ್ತಮವಾದ ಫಾರ್ಮ್ ಅಲ್ಲಿ ಕಂಡರು. ಅಂದರೆ ಒಂದು ಕಡೆ ಫಿಲ್ ಸಾಲ್ಟ್ ಅವರು ಪವರ್ ಹಿಟ್ಟಿಂಗ್ ಮೇಲೆ ಹೆಚ್ಚು ಒತ್ತನ್ನು ಕೊಡುತ್ತಾ ಇದ್ದಾರೆ, ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಅವರು ಟೈಮಿಂಗ್ ಮೇಲೆ ಹೆಚ್ಚು ಒತ್ತನ್ನು ಕೊಡುತ್ತಾ ಇದ್ದರು. ಮತ್ತೆ ನಮ್ಮ ರಜತ್ ಪಡಿತಾರ್, ಟಿಮ್ ಡೇವಿಡ್ ಮತ್ತು ದೇವದತ್ ಪಡಿಕ್ಕಲ್ ಅವರು ಕೂಡ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ತುಂಬಾನೇ ಒಂದು ಉತ್ತಮವಾಗಿ ಟಚ್ ಅಲ್ಲಿ ಕಂಡಿದ್ದು, ಇನ್ನೊಂದು ಕಡೆ ಜಿತೇಶ್ ಶರ್ಮಾ ಅವರು ಇನ್ನೂ ಕೂಡ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಬಾಲ್ ಅನ್ನು ಟೈಮ್ ಮಾಡಲು ಒದ್ದಾಡುತ್ತಾ ಇದ್ದರು. ಸೊ ನಾವು ನೋಡಬೇಕು GT ಎದುರಿನ ಪಂದ್ಯದಲ್ಲಿ ಇವರ ಪರ್ಫಾರ್ಮೆನ್ಸ್ ಯಾವ ತರ ಇರುತ್ತೆ ಅಂತ. ಆನಂತರ ನಾವಿಲ್ಲಿ ಬೌಲರ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ, ನಮಗಿಲ್ಲಿ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಜಾಸ್ ಹೆಜ್ಲುಡ್ ಮತ್ತು ರಾಶಿದ್ ಸಲಾಮ್ ದಾರ್ ಅವರು ತುಂಬಾನೇ ಒಂದು ಉತ್ತಮವಾದ ಲಯದಲ್ಲಿ ಕಂಡರು. ಅಂದರೆ ಪ್ರಾಕ್ಟೀಸ್ ಸೆಷನ್ನಲ್ಲಿ ಇಬ್ಬರು ಬೌಲರ್ಗಳು ಕೂಡ ತುಂಬಾನೇ ಒಂದು ಉತ್ತಮವಾಗಿ ಬೌಲಿಂಗ್ ಅನ್ನು ಮಾಡಿದ್ದು, GT ಎದುರಿನ ಪಂದ್ಯದಲ್ಲಿ ಇವರು ತನ್ನ ಫಾರ್ಮ್ ಅನ್ನು ಕಂಟಿನ್ಯೂ ಮಾಡಲು ಚಾನ್ಸಸ್ ಕಾಣಿಸ್ತಾ ಉಂಟು. ಮತ್ತೆ ಭುವನೇಶ್ವರ್ ಕುಮಾರ್ ಮತ್ತು ಸುಯೇಶ್ ಶರ್ಮಾ ಅವರು ಕೂಡ ಉತ್ತಮವಾಗಿ ಬೌಲಿಂಗ್ ಅನ್ನು ಮಾಡಿದ್ದು, ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ RCB ಎಲ್ಲ ಆಟಗಾರರು ತುಂಬಾನೇ ಒಂದು ಉತ್ತಮವಾದ ಲಯದಲ್ಲಿ ಇದ್ದಾರೆ. ಸೊ ನಿಮಗೆ ಏನನ್ಸುತ್ತೆ, GTಯ ಮುಂದಿನ ಪಂದ್ಯದಲ್ಲಿ ಯಾರು ಗೆಲ್ಲಬಹುದು? ನೀವು ನನಗೆ ಹೇಳ್ಕೊಂಡು ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.